ನಿನ್ನೆ ಸೀಮಾ ಲಕ್ಷ್ಮೀ ಪೂಜೆ ಚಂದ ಮಾಡಿದ್ಲಲ್ಲ ಅಂಗಡಿದು. ಚಂದ ಮಾಡಿದ್ರಿ ಮಮ್ಮಿ. ಸೀರೆ ಗಿರಿ ಮಸ್ತ್ ತುಡ್ಸಿರ್ತಾಳ್ರಿ ಆಕಿ. ಸರ ಗಿರ ಎಷ್ಟು ಹಾಕಿದ್ ನೋಡಿದಿಲ್ಲ. ಲಿಫ್ಟಿಕ್ ಹಚ್ಚಾಳ, ಕಣ್ಣಿಗೆ ಕಾಡಿಗೆ ಹಚ್ಚಾಳ, ಹೋಗ್ಬತ್ತಿದ್ದೆ ಆಳಗ ಲಕ್ಷ್ಮಿಗೆ. ಅಬ್ಬಬ್ಬ ತಾ ಹೆಂಗೆ ರೆಡಿ ಆತಾಳಲ್ಲ ಹಂಗೆ ರೆಡಿ ಮಾಡಿದ್ಲು ನೋಡ್ರಿ ಲಕ್ಷ್ಮಿ. ತೀರಾ ಹಂಗನು ಮಾಡ್ಬಿಡ್ದವ ದೇವ್ರಿಗೆ. ಇಲ್ಲ ವೀಣಾ, ಹಂಗೆ ಮಾಡಿದ್ರೆ ಚಂದ, ಎಷ್ಟು ಚಂದ ಕಾಣ್ತದೆ ನೋಡಿದಿಲ್ಲ. ಇಲ್ಲಾಂದ್ರೆ ಹಂಗೆ ಮುಖ ಕುಡ್ಸಿದಂತಿಕೋ ಬೋಳ್ ಕಾಣಿಸ್ತದ. ಈಗ ಎಲ್ಲರೂ ಹಂಗೆ ಮಾಡ್ತಾರ, ಆಕೆ ಒಬ್ಬಕ್ಕೆ ಅಂತಲ್ಲ, ಎಲ್ಲರೂ ತಿಂತಾರೆ ಲಕ್ಷ್ಮಿಗೆ. ಉಬ್ಬಿಗೆ ಕಣ್ಣಿಗೆ ಅದೆಲ್ಲ ಹಚ್ತಾರೆ ಈಗ. ಹೌದು ಬಿಡು, ಹಚ್ತಾರೆ ಎಲ್ಲರೂ. ಆದ್ರೆ ಆಕಿನ ಸ್ವಲ್ಪ ನೀ ಏನೋ ಹೇಳು, ಭಾಳ ಓವರಾಗೆ ಮಾಡ್ತಾಳವ. ಹಂಗೇನಿಲ್ಲ, ಆಕಿ ಮೊದಲಿಂದನೂ ಹಂಗೆ ಇದ್ದಾಳಲ್ಲ. ಮತ್ತು ಎಷ್ಟರ ಕೆಲಸರ ಆಗಲಿ ಏನಾರ ಆಗಲಿ ಚಂದಾಗೆ ರೆಡಿ ಆಗಿರ್ತಾಳೆ, ಯಾವಾಗಲೂ ನೀಟಾಗಿ ಇರ್ತಾಳೆ. ಆದ್ರೆ ರೆಡಿ ಆಗಿ ಕೊಟ್ಟ ಇದು ಮಾಡ್ಕೊಳಂಗಿಲ್ಲ ಆಕಿ, ಬ್ಯಾಸರನೇ ಮಾಡ್ಕೊಳಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಇದು ಅನ್ನಿಸ್ತದ ಅಷ್ಟೇ. ಅಲ್ಲ ರೆಡಿ ಆಗ್ಲಿವ ಸುಮ್ಮವ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಮನೆಗೆ ಬಂದಾಗ ಒಂದು ಸ್ವಲ್ಪ ಬಾ ಅಂತಾರೆ, ಹೇಳ್ಬೇಕ ಇಲ್ಲ? ತನ್ನ ಲೋಕದಾಗ ಇರ್ತಾಳ. ಹೋಗಿವಿ ಅಷ್ಟ ಕುಂಕ, ಒಬ್ರಿಗೆ ಕುಂಕುಮ ಕೊಟ್ರೆ ಒಬ್ರಿಗೆ ಹೂವು ಕೊಡಂಗಿಲ್ಲ, ಒಬ್ರಿಗೆ ಹೂವು ಕೊಟ್ರೆ ಒಬ್ರಿಗೆ ಗುಡಿ ತುಂಬಂಗಿಲ್ಲ. ತೀರಾ ಈ ಕಡೆ ಲೋಕದಾಗ ಇರಂಗಿಲ್ಲ ಬರೀ. ಹಂಗಿಲ್ಲ, ಆಕಿ ಒಂದು ಸ್ವಲ್ಪ ನೆನಪಿನ ಶಕ್ತಿ ಇರಂಗಿಲ್ಲ, ಅದಕ್ಕೆ ಹಂಗೆ ಮಾಡ್ತಾ. ಹೌದವಾ, ಏನದ ಅನ್ನು ಸುಮಿತ್ರಾ, ಈಗಿನವ್ರಿಗೆ ಒಟ್ಟ ನೆನಪಿನ ಶಕ್ತಿನೇ ಇರಂಗಿಲ್ಲವ. ಈಕೀರಿ ಏನು ಸಾಕ್ಷಿ ಏನು ಕಡಿಮೆ ಇದ್ದಾಳ ಅಂದೇನು? ಮನೆಗೆ ಬಂದಿರ್ತಾರಲ್ಲ, ಒಬ್ರಿಗೆ ಒಂದು ಕೊಟ್ಟು ಒಬ್ರಿಗೆ ಒಂದು ಕೊಡಂಗೇ ಇಲ್ಲ. ಅದು ಒಟ್ಟ ನೆನಪಿಲ್ರಿ. ಹೌದು, ಹಂಗೆ ಆತದ್ರವ, ದದ್ರ ಬದ್ರ ಹಿಡ್ದಂಗೆ ಆಗ್ಬಿಡ್ತದ. ಏನು ಇದು ನೀವು ಸುಧಾರ್ಸಂಗೆ ಇಲ್ಲ ಒಟ್ಟ. ಅಲ್ರಿ ಮಾಮಿ, ಮತ್ತೆ ಇವತ್ತು ಅನಿತಾ ಭಜನೆ ಇಟ್ಕೊಂಡಿನೇನಿಲ್ಲಲ್ಲ, ಯಾಕೆ ಮನೆಗೆ ಇಟ್ಕೊಳ್ಳಿಲ್ಲೇನ್ರಿ? ಇಲ್ಲ, ಇಟ್ಕೋತೀನಿ ಏನಿದ್ಲಲ್ಲ, ಮನೆಗೆ ಯಾರ ಬಂದ್ರಂತ. ಈಗ ಆಗಂಗಿಲ್ರಿ ಮಾಮಿ, ಇನ್ನೊಂದ್ಸಲ ಇಟ್ಕೋತೀನಿ ಅಂತಂದ್ಲು. ಅದಕ್ಕೆ ನಮ್ಮ ಗುಡಿ ಅಂತ ಇದ್ದೇ ಇರ್ತದಲ್ಲ ಲಾಸ್ಟಿಗೆ, ಯಾರು ಇಟ್ಕೊಳ್ಳಿ ಬಿಡ್ಲಿ, ಇಲ್ಲಿ ಗುಡಿಯಾಗ ಕೂತು ಹಾಡೇ ಬಿಡ್ತಾವ ಅಷ್ಟೇ ಬಿಡ್ರಿ. ಮತ್ತೆ ಎಲ್ಲಿ ಇರಲಿ ಅಂದ್ರೆ ಗುಡಿಯಾಗ ಇಟ್ಕೊಳ್ಳೋದ್ರಿ. ಆದ್ರೆ ಇಟ್ಕೋತೀನಿ ಅಂದಿರ್ತಾರಲ್ಲ, ಹಂಗೆ ಮಾಡಬಾರ್ದು ನೋಡ್ರಿ. ಅಂತ್ಯಾಗ ಒಟ್ಟು ಸ್ವಲ್ಪ ಕೆಲಸ ಅಂದ್ರೆ ಮುಳ್ಳಂಡ್ರಿ ಆಕಿಗೆ. ಈಗ ನಾವೆಲ್ಲರೂ ಬಂದಿವಂದ್ರೆ ಸಂಜೆ ಮುಂದೆ ಭಜನೆ ಆಗಿಂದ ಅದೆಲ್ಲ ನಾಷ್ಟ ಇಷ್ಟ ಮಾಡಿ ರಂದಿ ತೆಗಿಬೇಕಲ್ರಿ. ಅದಕ್ಕೆ ಒಲ್ಲೆ ಆತದಕ್ಕಿಗೆ. ಅದಕ್ಕೆ ಇಟ್ಕೋತೀನಿ ಅನ್ನೋದು ಬಿಡೋದು ಇದೇ ಮಾಡ್ಲಿಕ್ಕೆ ಎಷ್ಟು ದಿನ ಆಯ್ತು. ಏನು ನೀವ ಸುಮ್ಮನೆ ಯಾಕೆ ಅನ್ಬೇಕು ಅವರಿಗೆ ಇವ್ರಿಗೆ? ನಮಗೇನು ಗೊತ್ತಿರ್ತದ ಅದಕ್ಕೆ ಬಿಟ್ಟಾಳ ಅಂತೇಳಿ ಸುಮ್ಮನೆ ಒಬ್ರಿಗೆ ಅನ್ಬಾಡಿಸಂದ್ರೆ ಹಂಗೆ. ದೀಪಾವಳಿಗೆ ಯಾರ್ಯಾರ ಬಂಗಾರ ತೊಗೊಂಡ್ರಿವ? ನಾ ಅಂತೂ 2 ತೊಲಿ ತೊಗೊಂಡು ನೋಡುವ. 2 ತೊಲಿ ನಕ್ಲೆಸ್ ತೊಗೊಂಡು ನೋಡು. ಸುಂದ್ರಿ 2 ತೊಲಿ ತಗೊಂಡೆ, ಬಾರಿ ಆಯ್ತವ. ಅಯ್ಯಯ್ಯ ಮಾಮಿ, 2 ತೊಲಿ ನಮಗೆಲ್ಲಿ ತೊಗೊಳೋದಾತದ್ರಿ? ಏನ ಅಂತಾರಲ್ಲ, 1.5 ಲಕ್ಷ ಆಗ್ಯದ್ರಿ ಮಾಮಿ ಬಂಗಾರ. 3 ಲಕ್ಷ ರೂಪಾಯಿ ತೊಗೊಂಡು 2 ತೊಲಿ ಬಂಗಾರ ಸರ ಮಾಡಿಸ್ಕೊಂಡು, ಆ ಸರ ಕೊಳ್ಳಾಗ ಹಾಕ್ಕೊಂಡು ಬಜಾರಕ್ಕೆ ಹೋಗಿ ಯಾವನಾರ ಹಿಡಿದು ಎಳ್ಕೊಂಡು ಹೋಗಿ ಅದನ್ನು ಮನೆಗೆ ಬಂದು ಉರಿ ಚಳಿ ಹಚ್ಕೊಂಡು ಯಾಕೆ ಬೇಕಾಗ್ಯದಂತ್ರಿ? ತಣ್ಣಗೆ ಮನೆಯಾಗಿರೋದು ಚಲೋ ರೀ, ಏನು ಬಂಗಾರ ಬೇಡ ಬೆಳೆ ಬೇಡ ಅಂತೇಳಿ. ಅಯ್ಯವ್ವ, ಎಲ್ಲಿಂದ ಎಲ್ಲಿಗೆ ವಿಚಾರ ಮಾಡಿ ಸುಂದ್ರಿ? ಮತ್ತು ನೀನೇ ಅಂದಿಲ್ಲ ನೀನು 2 ತೊಲಿ ತೊಗೊಂಡೇನ್ರಿ ಅಂತ? ಅಂದಿರಿ. ನಮ್ಮಂಥವ್ರು ಬಡವ್ರು ಏನು ಮಾಡೋದು ಗೊತ್ತೇನ್ರಿ? ಅಂದು ಸಮಾಧಾನ ಮಾಡ್ಕೊಂಡ್ಬಿಡಿದ್ರಿ. ಮೊದಲು ಏನು ಬಂಗಾರ ಮಾಡ್ಕೊಂಡಾರ ಅವ್ರು ಭಾರಿ ಲಕ್ಕಿ ನೋಡುವ ಯವ್ವ. ಆಕೆ ನಮ್ಮ ಗೆಳತಿ ನೋಡು 15 ತೊಲಿ ಬಂಗಾರ ಮಾಡ್ಕೊಂಡವಳು. ಗಂಡು ಗೊತ್ತಿಲ್ಲಾರ ಮಾಡ್ಕೊಂಡಾಳ. ಹಂಗೆ ಮಾಡ್ಕೋತಾರ? ಅಷ್ಟು ಹೆಂಗೆ ಶಾಣೆ ಇರ್ತಾರ ವೀಣಾ ಅಂತಿ ನಾನು. ಅಯ್ಯಯ್ಯ, ಅವ ಏನು ಗೊತ್ತಾನು, ಗಂಡ ದುಡ್ಕೊಂಬಂದೆಲ್ಲ ಪೇಮೆಂಟ್ ಈಕಿನ ಕೈಯಾಗ ಕೊಡ್ತಾನ. ಈಕಿ ಭಾರಿ ಶಾಣೆಕಿದ್ದಾಳ ಸಂಸಾರಕ್ಕೆ. ಅತ್ತೆತ್ತೆತ್ತೆತ್ ಮಾಡ್ಕೊಂಡು ತಿಂಗಳ ಇಷ್ಟಿಷ್ಟು ಒಂದೊಂದು ಗ್ರಾಮ್ ಒಂದೊಂದು ಗುಂಜಿ ಹಿಂಗೆ ತೊಗೊಂಡು ಬಂಗಾರ ಮಾಡಿ ಇಟ್ಕೊಂಡಾಳಲ್ಲ. 15 ತೊಲಿ ಆಗ್ಯಾದ ನೋಡಿ ಈಗ ಆಕಿನ ಬಳಿ ಬಂಗಾರ. ಅಯ್ಯೋ, ಎಷ್ಟು ಶಾಣೆ ಇರ್ತಾರೆ ನೋಡ ನೀನು ಸಂಸಾರಕ್ಕೆ. ನಮ್ಗೆ ಯಾಕೆ ಗೊತ್ತಾಗ್ಬಾರ್ದಂಗೆ? ನಮ್ಗೆ ಎಲ್ಲಿ ಬಿಡ್ಬಿಡ್ತಾರೆ ಯವ್ವ ನಮ್ಮ ಗಂಡರು. ರೊಕ್ಕ ಕೊಟ್ಟಿರ್ತಾರ, ಮರ್ದಿ ಶುರು ಹಚ್ಕೊಂಡ್ಬಿಡ್ತಾರೆ ಕೇಳಿಕಿ, ಏನಾಯ್ತದು ಅಂತೇಳಿ. ನಮ್ಗೆ ಯಾಕೆ ಬೇಕು ಬಿಡು ಅನ್ನೋದು. ಓಸು ಇದ್ದು ಎಲ್ಲ ಬೆಳೆದು ರೊಕ್ಕ ಕೊಟ್ಟು ಬಿಡೋದು, ಉಳಿಸ್ಕೊಳ್ಳೋದು ಎಲ್ಲತ್ತದ. ಸಂಸಾರ ಗುದ್ದು ಮುಚ್ಚಷ್ಟಕ್ಕೇ ರಗಡ ಆತದ. ಬಂಗಾರ ಎಲ್ಲಿ ಮಾಡ್ಕೊಳ್ಳೋದು? ಏನು ಮಾಡ್ಕೊಂಡ್ರ ಏನದ, ಏನು ಬಂಗಾರ ಹಾಕೊಂಡ್ರ ಏನದು ಬಿಡಯವ್ವ. ಲಾಸ್ಟಿಗೆ ಹೋಗೋದೆಲ್ಲ ಅಲ್ಲೇ ಖಾಲಿ ಕೈಲಿನೇ. ಸುಮ್ಮನೆ ಬಡ್ದಾಡೋದು ಈ ಜೀವ ನಂದು ಅಂತೇಳಿ. ಏನು ತೊಗೊಂಡೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದಂತ ಗೊತ್ತಿರ್ತದ. ಆದ್ರೂ ಈ ಜೀವಕ್ಕೆಲ್ಲ ಬೇಕನ್ನಿಸ್ತದ. ಮಂದಿ ಸಂಬಂಧರ ಬೇಕೇ ಅಲ್ಲ ಸುಮ್ಮ. ಫಂಕ್ಷನ್ಗೆ ಹೋದಾಗ ಎಷ್ಟು ಅಸಹ್ಯವಾಗಿ ನೋಡ್ತಾರೆ ಗೊತ್ತನೋ? ಬಡತನ ಇತ್ತಂದ್ರೆ ಅವರಿಗೆ ಮಾತು ಸಹಿತ ಆಡ್ಸಂಗಿಲ್ಲ. ಅದೇ ಶ್ರೀಮಂತಿರ್ದವರು ರೋಡ್ಗಳು ಹಾಕೊಳ್ರಕ್ಕ ಬಂಗಾರನೇ ಹಾಕೊಂಡಾಳಂತಾರ. ಹಂಗಾದ ಈ ಕಾಲ ಮಂದಿ ಸಂಬಂಧರ ನಾವು ಮಾಡ್ಕೋಬೇಕು ನೋಡವ. ಹಂಗೆ ಮಂದಿ ಸಂಬಂಧ ಸಂಸಾರ ಮಾಡೋದು, ಅವ್ರು ನೋಡಿ ನಾವು ಅವ್ರಂಗಿರ್ಬೇಕು ಅನ್ನೋದು ಅನ್ಕೊಂಡಿವಂದ್ರೆ ಬದುಕೋದ ಭಾಳ ಕಷ್ಟ ಆಗ್ತದೆ ಸಾಕ್ಷಿ. ಈ ಸಂಸಾರ ಬಗ್ಗೆ ಮಾತಾಡ್ಲಿಕ್ಕೆ ಅಂದ್ರೆ ಒಟ್ಟ ಮುಗಿಯಂಗೆ ಇಲ್ಲವ. ಹಾಡು ತಗೋರಿನ. ಹೌದ್ರಿ, ಜಲ್ದಿ ಮುಗಿಸ್ರಿ. ಇವತ್ತು ಮುಕ್ತ ಬೇರೆ ಅರ್ಶನ ಕೇಳಲ್ಲ. ಇವತ್ತು ಮಾಡ್ಯಾಳಕಿ ಲಕ್ಷ್ಮೀ ಪೂಜೆ. ಹೋಗಿ ಬರ್ಬೇಕು ಇಲ್ಲಿಂದನೇ. ಆ ಕಡೆ ಅವ್ರ ಮನೆಗೆ ಹೋಗ್ಬಿಡಮಂತ. ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ, ಆಡುತ್ತ ವರಗಳ ನೀಡುತ್ತ ದಯದಿಂದ, ಆಡುತ್ತ ವರಗಳ ನೀಡುತ್ತ ದಯದಿಂದ, ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು, ಆಡುತ್ತ ಬಾರಮ್ಮ ನಲಿದಾಡುತ್ತ ಬಾರಮ್ಮ.
ಕಂಕಣ ಕೈಗಳಲ್ಲಿ ಹೊಳೆಯುತ ಬೆಂಕಿಯ ತೋಳಿನಲಿ ಪಂಕಜಮುಖಿಯರು ಸಂಭ್ರಮದಿಂದಲಿ ಪಂಕಜಮುಖಿಯರು ಸಂಭ್ರಮದಿಂದಲಿ ಕಂಕಣವರ ಕೈ ಕಿಣಿ 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 ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಹೆಜ್ಜೆಯ ನಿಡುತ್ತಲಿ ವಜ್ರದ ಗೆಜ್ಜೆಯ ಕಾಲಿನಲಿ ಸಜ್ಜನರ ಕೈ ಸೇವೆಯಗೊಳ್ಳುತ್ತ ಸಜ್ಜನರ ಕೈ ಸೇವೆಯಗೊಳ್ಳುತ್ತ ಗೆಜ್ಜೆಯ ಕಾಲ್ಧ್ವನಿ ಗಿಲು 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 ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಜಗವನು ಧರಿಸುತ್ತಲೀ ಜವದಿಂದ ಜಡಮತಿ ನಟಿಸುತ್ತಲೀ ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ ಜಗದಂಬೆ ವರ ಜನತ ಜನತ ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಥಳ ಥಳ ಹೊಳೆಯುತ್ತಲೀ ತರುಣಿಯ ಕೋಟಿ ಪ್ರಕಾಶದಲ್ಲಿ ಥರ 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 ಕಿಟ ಧಿಮಿತ ಧಿಮಿತ ಎಂದು ಥರ 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 ಕಿಟ ಧಿಮಿತ ಧಿಮಿತ ಎಂದು ತಾಳಗತ್ತಿನಲ್ಲಿ ಥೈ 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 ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಸನ್ನುತ ಪುರವರದಿ ನೆಲೆಸಿದೆ ಭೀಮಾ ತೀರದಲ್ಲಿ ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ ಹರಿವಿಠಲೇಶನ ಮೋಹದ ರಾಣಿ ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ ಆಡುತ್ತ ವರಗಳ ನೀಡುತ್ತ ದಯದಿಂದ ಆಡುತ್ತ ವರಗಳ ನೀಡುತ್ತ ದಯದಿಂದ ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಈಗ ಅಷ್ಟಲಕ್ಷ್ಮಿ ಸ್ತೋತ್ರ ತಗೋರಿ. ಸುಮನಸ ವಂದಿತ ಸುಂದರ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣವಕ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಾಂ ಅಯಕಲಿ ಕಲ್ಮಿಷನಾಸಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರ ಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸದಾ ಪಾಲಯ ಮಾಂ ಜಯ ವರವರ್ಷಿಣಿ ವೈಷ್ಣವಿ ಭಾರ್ಗವಿ ಮಂತ್ರಸ್ವರೂಪಿಣಿ ಮಂತ್ರಮಯೇ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನವಕಾಸಿನಿ ಶಾಸ್ತ್ರನುತೆ ಭವಭಯಹಾರಿಣಿ ಪಾಪ ವಿಮೋಚಿನಿ ಸಾಧು ಜನಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧೈರ್ಯಲಕ್ಷ್ಮಿ ಸದಾ ಪಾಲಯ ಮಾಂ ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯೇ ರಥಗಜ ತುರಗ ಪದಾತಿ ಸಮಾವೃತ ಪರಿಜನ ಪಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ
ಜಯ ಜಯ ಹೇ ಮಧುಸೂದನ ಕಾಮಿನಿ ಗಜಲಕ್ಷ್ಮೀ ಸದಾ ಪಾಲಯ ಮಾಂ. ಐ ಖಗವಾಹಿನಿ ಮೋಹಿನಿ ಚಕ್ರಿಣಿ ರಾಗವೈಷ್ಣವಿ ಜ್ಞಾನಮಯೇ ಗುಣಗಣವಾರಿಧಿ ಲೋಕಹಿತೈಷಿಣಿ ಸ್ವರ ಸಪ್ತಭೂಷಿತ ಗಾನಸುತೆ ಸಕಲ ಸುರಾಸುರ ದೇವ ಮುನೀಶ್ವರ ಮಾನವ ವಂದಿತ ಪಾದಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನ ಲಕ್ಷ್ಮೀ ಪಾಲಯ ಮಾಂ. ಜಯ ಕಮಲಾಸಿನಿ ಸದ್ಗುಣದಾಯಿನಿ ಜ್ಞಾನ ವಿಕಾಸಿನಿ ಜ್ಞಾನಮಯೇ ಅನುದಿನಮರ್ಜಿತ ಕುಂಕುಮ ಭೂಸುರ ಭೂಷಿತ ವಾಸಿತ ವಾದ್ಯನುತೆ ಕನಕಧರಾ ಸ್ತುತಿ ವೈಭವ ವಂದಿತ ಶಂಕರ ದೇಶಿಕ ವಾನ್ಯಪದೇ. ಜಯ ಜಯ ಹೇ ಮಧುಸೂದನ ಕಾಮಿನಿ ವಿಜಯಲಕ್ಷ್ಮಿ ಸದಾ ಪಾಲಯ ಮಾಂ. ಪ್ರಣತ ಸುರೇಶ ವಿಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಮಣಿಮಯ ಭೂಷಿತ ಕರ್ಣ ವಿಭೂಷಣ ಶಾಂತಿ ಸಮಾವೃತ ಹಾಸ್ಯಮುಖೇ ನವನಿಧಿದಾಯಿನಿ ಕಲಿಮಲಹಾರಿಣಿ ಕಾಮಿತ ಫಲಪ್ರದ ಹಸ್ತಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮಿ ಸದಾ ಪಾಲಯ ಮಾಂ. ಧಿಮಿ ಧಿಮಿ ಧಿಂ ಧಿಮಿ ಧಿಂ ಧಿಮಿ ಧಿಂ ಧಿಮಿ ದುಂದುಭಿನಾದ ಸಂಪೂರ್ಣಮಯೇ ಘಮ ಘಮ ಘಂ ಘಮ ಘಂ ಘಮ ಘಂ ಘಮ ಶಂಖನಿನಾದ ಸುವಾದ್ಯನುತೆ ವೇದ ಪುರಾಣಿತಿಹಾಸ ಸುಪೂಜಿತ ವೈದಿಕ ಮಾರ್ಗ ಪ್ರದರ್ಶಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಧನಲಕ್ಷ್ಮೀ ಸದಾ ಪಾಲಯ ಮಾಂ. ಧನಲಕ್ಷ್ಮೀ ಸದಾ ಪಾಲಯ ಮಾಂ. ಧನಲಕ್ಷ್ಮೀ ಸದಾ ಪಾಲಯ ಮಾಂ. ಹೆಂಗ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹೊಸದಾಗಿ ಯಾರ್ಯಾರ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.